ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೂಪರ್ ಸರ್. ರಾಜ್ ಬಿ ಶೆಟ್ಟಿ ಅವರ ವರ್ಕ್ ಕಂಡಾಗ ಅವರ ಇರೋ ರೀತಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಅವರು ನಿಮ್ಮ ಟೀಮ್ ಜೊತೆ ಸೇರಿದಾಗ ಹೇಗಿರ್ತಾ ಇದ್ರು ಸೆಟ್ಟಲ್ಲೆಲ್ಲ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ರನ್ನ ಆರ್ಟಿಸ್ಟ್ ಅಂತ ನಾವು ನಿಜವಾಗ್ಲೂ ನಾವು ನೋಡಿಲ್ಲ. ನಾವು ಅಂದ್ಕೊಂಡ್ವಿ ಸ್ಟಾರ್ ಯಾವ ರೀತಿ ಇರ್ಬೋದು. ಈಸ್ ಆಲ್ಸೋ ಒನ್ ಆಫ್ ದ ನಮ್ಮ ಜೊತೆ ಇರೋಂಥ ಒಂದು ಸ್ನೇಹಿತರು ಗುಂಪು ಥರ ಇದ್ದು ಆರಾಮಾಗಿ ಕೆಲಸ ಮಾಡ್ಕೊಳ್ಳೋರು. ಎಲ್ಲೂ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ. ಕೆಲವೊಂದು ವಿಲೇಜ್ಗಳು ಮಳವಳ್ಳಿ ಸೈಡೆಲ್ಲ ಹೋಗಿ ನಾವು ಕೆಲಸ ಮಾಡೋಕ್ಕಾರೆ ಅಲ್ಲಿ ವ್ಯಾನಿಟಿನೂ ಹೋಗ್ತಾ ಇರಲಿಲ್ಲ. ಅವರಲ್ಲೇ ಒಂದು ಕಡೆ ಒಂದು ವಾಲ್ ಹಿಂದೆಗಡೆ ಒಂದು ಸಣ್ಣದೊಂದು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಅಲ್ಲೇ ಇಮಿಡಿಯೇಟಾಗಿ ತುಂಬ ಕೋಆಪ್ರೇಟಿವ್ ಆಗಿ ಕೆಲಸ ಮಾಡೋದು ಹೇಳಬೇಕು ಅಂತಂದರೆ. ಬಟ್ ಆ ಥರ ಮತ್ಲಬ್ ಎಲ್ಲ ಮಿಂಗಲಾಗಿ ಕೆಲಸ ಮಾಡಿಬಿಟ್ರೆ ನಮ್ಗೇನು ಅನಿಸುತ್ತೆ ಅಂದರೆ ಒಂಥರ ಇನ್ನೂ ಈಸಿ ಆಗ್ಬಿಡುತ್ತೆ. ನಮಗೇನೋ ಒಂದು ಕೆಲಸ ಮಾಡ್ತಾರೆ ನಾವೆಲ್ಲರೂ ಒಂದು ಅಂದರೆ ಒಗ್ಗೂಟಿ ಕೆಲಸ ಮಾಡೋದಕ್ಕೇನೋ ಅಂತಾರಲ್ಲ, ಕೂಲಿ ಕಾರ್ಮಿಕರು ಹನಿ ಗುಡಿದ್ರೆ ಹಳ್ಳ ಅಂತ ಅಂತಾರಲ್ಲ, ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡಿದ್ರೆ ಅದರಲ್ಲಿ ಸಿಗೋಂಥ ಒಂದು ಸಂತೋಷನೇ ಬೇರೆ. ಇಲ್ಲ ಯಾರೋ ಒಬ್ಬ ನಿಂತ್ಕೊಂಡು ಆರ್ಡರ್ ಕೊಡ್ತಾನೆ, ನಾವೆಲ್ಲ ರೆಡಿ ಆಗಿರ್ತೀವಿ, ಅವ್ರು ಹೊರಗಂಟೆ ಕಾಯಬೇಕು, ಆ ಥರದ್ದು ಯಾವುದೂ ಇರಲಿಲ್ಲ ನಮಗೆ. ಎಲ್ಲ ಪ್ರೀತಿಯಿಂದ ಒಂದು ಶೆಡ್ಯೂಲ್ ಕೂಡ ನಮ್ಮಲ್ಲಿ ಎಲ್ಲೂ ಯಾವುದೇ ಸಮಸ್ಯೆ ಇಲ್ದಿರ ನೀಟಾಗಿ ಮಾಡಿಕೊಟ್ರು. ಎಂಟೇರ್ ನಿಜವಾಗ್ಲೂ ಹೇಳ್ತೀನಲ್ಲ, ಈ ಥರ ಟೆಕ್ನಿಷಿಯನ್ಸ್ ಒಂದು ಕಡೆ ಆದರೆ ಇನ್ನು ಕಾರ್ಮಿಕರುಗಳು ಪ್ರತಿಯೊಬ್ಬರು ನಿಜವಾಗ್ಲೂ ಅದೇನೋ ಈ ರವಿವರ್ಮನ್ ಮೇಲೆ ಅವ್ರು ಇಟ್ಟಿರೋ ಒಂದು ಪ್ರೀತಿನ ವಿಶ್ವಾಸನ ಗೊತ್ತಿಲ್ಲ, ಅದು ನನಗೆ ತುಂಬ ಒಂದು ಸಹಾಯ ಆಗಿದೆ ಅಂತ ಹೇಳಿ. ಸರ್, ನಿರ್ಮಾಪಕರುಗಳಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಸೊ ಆ ಸವಾಲುಗಳನ್ನೆಲ್ಲ ಅರಿತೇ ದುಡ್ಡು ಹಾಕಿದ್ರ ಹೇಗೆ ಅಂತ ಹೇಳಿ? ದುಡ್ಡು ನಾನು ಹಾಕಿರೋದು ಏನೋ ದುಡ್ಡು ಹಾಕಿರೋದು ಏನೋ ನನಗೆ ಜಾಸ್ತಿ ಅಂತ ಬಂದ್ಬಿಡುತ್ತೆ ಅದು ಇದು, ಅಥವಾ ಸಿನಿಮಾ ಮಾಡೋರು ಏನೋ ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಮಾಡಿಲ್ಲ. ಒಂದು ಪ್ಯಾಷನೇಟಾಗಿ ಫಸ್ಟ್ ನಾನು ಸಿನಿಮಾ ಮಾಡಿದ್ದೀನಿ, ಒಂದಷ್ಟು ಸಾಲ ಮಾಡಿ ಪ್ಯಾಷನೇಟಾಗಿ ನಾನು ಸಿನಿಮಾ ಮಾಡಿದ್ದೀನಿ. ಓಕೆ, ಹಾಕಿರೋದ್ರಲ್ಲಿ ಒಂದಷ್ಟು ಏನಾದ್ರು ಎಕ್ಸ್ಟ್ರಾ ಬಂದರೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೂಪರ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದರಿಂದ ನಾನು ಮತ್ತೆ ಸಂಪಾದನೆ ಮಾಡಿ ಏನೋ ಮಾಡೋಕ್ಕಂದ್ರೆ ಐ ಆಮ್ ವೆಲ್ ಸೆಟಲ್ಡ್ ಇನ್ ಫೈಟ್ ಮಾಸ್ಟರ್ ಆಗಿ ನಾನು ಸೆಟಲ್ಡ್ ಆಗಿದ್ದೀನಿ. ಇಲ್ಲ ಡೈರೆಕ್ಷನ್ ಮಾಡ್ಬೇಕಂದ್ರೆ ಒಂದು ಯಾವುದೋ ಒಂದು ರೀತಿಯಿಂದ ನಾನು ಮಾಡ್ಕೊಬೋದು, ಸಂಸ್ಥೆನೇ ಮಾಡಬೇಕು ಅನ್ನೋದಿಲ್ಲ. ಬಟ್ ನನಗೇನಂತಂದರೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಕೆಲಸನ. ಅಂದರೆ ನಾನು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಇವಾಗ ದೊಡ್ಡ ಸಿನಿಮಾ ಮಾಡಿದ್ರೆ ಮಿನಿಮಮ್ ಒಂದು 600-700 ಜನ ಒಂದು ಕುಟುಂಬ ನಡೀತದೆ. ನಮ್ಮ ಸಿನಿಮಾ ಮಾಡಿದ್ರೆ ಒಂದು 20 ಜನ ನಡೀಲಿ ಸಾಕು. ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು, ಅಷ್ಟೇ ಸಾಕು. ನನಗೆ 607 ಜನಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಜನ ಅಷ್ಟಾದ್ರೂ ಸಿಕ್ಕರೆ ಸಾಕು ನನಗೆ. ಆ 50 ಜನಕ್ಕೆ ನಾನು ಕೆಲಸ ಕೊಟ್ಟೇನೋ ಒಂದು ತೃಪ್ತಿ ಇದೆ ಅನ್ನೋದು ನನಗೆ. ಓಕೆ, ರವಿ ಸಾರಂಗ್ ಅವರನ್ನ ಹೇಗೆ ನಂಬಿದ್ರಿ, ಯಾಕೆ ನಂಬಿದ್ರಿ ಅಂತ ಹೇಳಿ? ಸರ್, ರವಿ ಸಾರಂಗ ಹೇಗೆ ನಂಬಿದ್ರಿ ಅಂತಂದರೆ ಇವನು ನನ್ನ ಜೊತೆಲೇ ಟ್ರಾವೆಲ್ ಮಾಡ್ಕೊಂಡ್ಬಂದಿದ್ದಾನೆ. ಇವಾಗ ನಂಬಿಕೆನೇ ಒಂದು ಜೀವನ. ಹೌದು. ಆ್ಯಸ್ ಎ ಫ್ರೆಂಡಾಗಿ ಟ್ರಾವೆಲ್ ಮಾಡ್ಕೊಂಡೇ ಜೊತೆಲಿ ಬಂದಾಗ ಓಕೆ, ಒಬ್ಬ ಒಳ್ಳೆ ಹುಡುಗ, ಅವನಲ್ಲಿ ಯಾವುದೇ ಥರದ ಕಲ್ಮಶ ಇಲ್ದಿರೋ ಒಂದು ಕೆಲಸ ಮಾಡೋಂಥ ಹುಡುಗ, ಸರಿ ಹಾರ್ಡ್ ವರ್ಕರ್. ಮಾಡಿದಾಗ ನನಗೂ ಯಾರೋ ಒಬ್ರು ಸಹಾಯ ಮಾಡಿದ್ದಕ್ಕೆ ನಾನು ಇಲ್ಲಿ ಗಂಟ ಬಂದಿರೋದು. ಇಲ್ಲ ಅಂದರೆ ಇಲ್ಲ. ನನಗೆ ಅವತ್ತಿನ ದಿವಸ ಫೈಟ್ ಮಾಸ್ಟರ್ ಸಹಾಯ ಮಾಡಿದಂಥ ದರ್ಶನ್ ಅವ್ರು ಇರ್ಬೋದು, ನಾನು ಫೈಟ್ರಿಗೆ ಸೇರ್ಕೊಳ್ಳೋ ಸಹಾಯ ಮಾಡಿದಂಥ ನಮ್ಮ ಅಣ್ಣ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು. ಅದಾದಮೇಲೆ ಬಾಲಿವುಡ್ ಕರ್ಕೊಂಡು ಹೋಗೋಕ್ಕೆ ಪ್ರಭುದೇವ ಇರ್ಬೋದು. ಈ ಥರ ಯಾರೋ ಒಬ್ಬರು ಸಹಾಯ ಮಾಡಿದ್ದಕ್ಕೆ ನಾನು ಇಲ್ಲಿ ಗಂಟ ನಾನು ಬಂದಿರೋದು. ಆಯಿತು, ನನ್ನ ಕೈಯಿಂದ ಆಗಿದ್ದು ಅವ್ನಿಗೇನೋ ಒಂದು ಸಹಾಯ ಮಾಡೋಣ, ಅವ್ನಿಗೂ ಜೀವನದಲ್ಲಿ ಮುಂದೆ ಬರ್ತಾನೆ, ಏನೋ ಒಂದು ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಸರಿ ಓಕೆ, ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತೀನಿ. ತೀರಾ ಇವಾಗ ನಾನು ನಿಂತ್ಕೊಳ್ಳೋಕೆ ಒಂದು ಪ್ಲಾಟ್ಫಾರ್ಮ್ ಇದ್ದರೆ ಆ ಪ್ಲಾಟ್ಫಾರ್ಮಲ್ಲಿ ಎಳ್ದು ನಿಲ್ಲಿಸ್ಕೊಬೋದು. ನಾನೇ ಅಲ್ಲಾಡ್ತಾ ಇದ್ರೆ ಅವ್ರು ನಿಲ್ಸ್ಕೊಳಕ್ಕಾಗಲ್ಲ. ಆ ರೀತಿ ಅವ್ರಿಗೆ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೆ. ಇನ್ನು ಅವರು ಯಾವ ರೀತಿ ಅವರು ಅದನ್ನು ಉಳಿಸ್ಕೊಂಡು ಅವ್ರು ಇನ್ನೊಂದು ಎಷ್ಟು ಜನಕ್ಕೆ ಅವ್ರು ಸಹಾಯ ಮಾಡ್ಬೋದು, ಇನ್ನು ಅವ್ರಿಗೆ ಸೇರಿದ್ರು. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಿನಿಮಾಗಳು ಓಡುತ್ತಿಲ್ಲ, ರನ್ ಆಗುತ್ತಿಲ್ಲ, ಸಕ್ಸಸ್ ಇಲ್ಲ, ಇನ್ಕಮ್ ಇಲ್ಲ, ಈ ಥರದ್ದು ಟಾಕ್ಗಳ ನಡುವೆ ಫೆಬ್ರವರಿ 6ಕ್ಕೆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್. ಹೇಗೆ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ಥರದ್ದೆಲ್ಲ ಭಯ ಹುಟ್ಟಿಸುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತ? ನಿಜವಾಗ್ಲೂ ನಾನು ಭಯ ಪಡ್ತೇನೆ. ಸೂಪರ್. ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂತಂದರೆ, ಇವಾಗ ನಾನು ಈಗ ಇಂಡಸ್ಟ್ರಿಲ್ ಬಗ್ಗೆ ಹೇಳಿದೆ ಇಷ್ಟೊತ್ತು ಗಂಟೆ ನಾನು ನಿಮ್ಗೆ ಹೇಳಿದೆ. ಈಗ ನನ್ನ ಮೀಡಿಯಾದವ್ರ ಬಗ್ಗೆ ಹೇಳ್ತೀನಿ. ಇವಾಗ ಪ್ರತಿಯೊಬ್ಬರು ಮೀಡಿಯಾದವರು ನನ್ನನ್ನು ಒಂದು ರೇಂಜಿಗೆ ನನ್ನನ್ನು ಕರ್ಕೊಂಬಂದು ಪ್ರತಿ ಸಾರಿ ನನ್ನ ರವಿವರ್ಮ ಹಿಂಗೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿ 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 ನನ್ನನ್ನು ಒಂದು ರೇಂಜಿಗೆ ಕರ್ಕೊಂಬಂದು ತೋರಿಸಿರೋದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ಗಂಟೆ ಇದ್ದೀನಿ. ಬಟ್ ಅದು ತೋರಿಸಿರೋದಕ್ಕೆ ನನಗೊಂದು ಎಲ್ಲೋ ಒಂದು ಕಡೆ ಬಾಲಿವುಡಲ್ಲಿ ಆಗಿರ್ಬೋದು, ಟಾಲಿವುಡಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾಕಂದ್ರೆ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾಸ್ ನೋಡಿ ಅದು ಇದು ನೋಡಿ ಈ ಥರದ್ದು ಒಬ್ಬ ಟೆಕ್ನಿಷಿಯನ್ಸ್ ಇದ್ದಾರೆ, ಈ ಥರದ್ದೊಂದು ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಿರೋದಕ್ಕೆ ಈ ಮೀಡಿಯಾದವ್ರ ಸಹಕಾರನೇ ನನಗಾಗಿರೋದು. ಇವರೆಲ್ಲ ಏನು ನನ್ನನ್ನು ಕರ್ಕೊಂಡೋಗಿ ತೋರಿಸ್ತಾರೋ ಮಾಡ್ತಾರೋ ಏನು ಬೆಳೆಸ್ತಾರೋ ಅದನ್ನು ನಾನು ನಂಬಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇ ಇಲ್ಲ. ಕೆಲಸ ಮಾಡಿದ್ದೀನಿ, ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ. ಸಕ್ಸಸ್ ಕೊಡೋದು ಬಿಡೋದು ಪ್ರೇಕ್ಷಕರು ಸೇರಿದ್ರು. ಅವರು ಸಕ್ಸಸ್ ಕೊಟ್ಟರು ನಾನು ರಿಸೀವ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದ್ರೂ ನಾನು ರಿಸೀವ್ ಮಾಡ್ತೀನಿ. ಅದರಲ್ಲಿ ಏನು ತಪ್ಪಿಲ್ಲ. ಅದನ್ನ ಅಂದ್ಬಿಟ್ಟು ನಾನು ಟೆನ್ಷನ್ ಆಗಿ ಅಯ್ಯೋ ಸಿನಿಮಾ ಏನಾಗ್ಬಿಡು ಏನಲ್ಲ ನೋಡಿ, ನಾನು ನಿಮ್ಮ ಕಣ್ಣು ನಾನು ಆ ಥರ ಕಾಣಿಸ್ತಾ ಇದೀನ, ನೋ ಪ್ರಾಬ್ಲಮ್, ಏನಾದರೂ ಪರವಾಗಿಲ್ಲ, ಕೆಲಸ ಮಾಡಿದ್ದೀವಿ.
ಓಕೆ ಜಯ ಸಿಗ್ಬೇಕಷ್ಟೇ ನಾನು ಅಂದ್ಕೊಂಡಿದ್ದೀನಿ. ಸಿಕ್ಲಿಲ್ಲ ನೋ ಪ್ರಾಬ್ಲಮ್, ನೆಕ್ಸ್ಟಿಗೆ ಇನ್ನೊಂದು ಪ್ರಯತ್ನ ಪಡೋಣ. ಓಕೆ, ನಿಮ್ಮ ಈ ಜರ್ನಿಯನ್ನು ಕಂಡಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ವೈಫು ಯಾವ ರೀತಿ ಸಂಭ್ರಮಿಸ್ತಾರೆ ಸರ್? ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಅವ್ರು ಕೊಡುವಂಥ ಸಲಹೆ ಸೂಚನೆಗಳು ಏನು ನಿಮಗೆ ಅಂತ ಹೇಳಿ? ನಾನು ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಬಂದರೆ ಓನ್ಲಿ ಫ್ಯಾಮಿಲಿ, ಸೂಪರ್. ಹೊರಗಡೆ ಬಂದರೆ ಕೆಲಸ ಸಪ್ರೇಟ್. ಬಟ್ ಹೊರಗಡೆ ಹೋದಾಗ ಯಾವುದೇ ಕಾರಣಕ್ಕೂ ಫ್ಯಾಮಿಲಿಯವ್ರು ನನಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಅಷ್ಟು ಡಿಸಿಪ್ಲಿನ್ ನಾನು ಒಂಚೂರು, ಯಾವುದೇ ಕಾರಣಕ್ಕೂ ನಾನು ಡಿಸ್ಟರ್ಬ್, ಅವರೇ ಅರ್ಥ ಮಾಡ್ಕೊಂಬಿಡ್ತಾರೆ. ಇನ್ನು ಇವ್ರು ಶೂಟಿಂಗ್ ಹೋಯ್ತು ಅಂದರೆ ಇನ್ನು ಮನೆ ಕಡೆ ತಲೆ ಹಾಕಲ್ಲ ಅವರು ಅನ್ನೋದೆಲ್ಲ ಅವರೇ ಅರ್ಥ ಮಾಡ್ಕೊಂಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ನನ್ನ, ಯಾಕಂದರೆ ಇಲ್ಲಿದು ಎಕ್ಸ್ಪೀರಿಯನ್ಸ್ ಇದು ಏನು ಅವ್ರಿಗೆ ಪಾಪ ಗೊತ್ತಿರಲ್ಲ. ಸಿನಿಮಾ ಹೋಗಲಿ, ಸಿನಿಮಾ ನೋಡ್ತಾರೆ ಅವ್ರು ಹುಡುಗರು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವ್ರ ನಾಲೆಜ್ಗೆ ಏನು ಬರುತ್ತೋ ಗೊತ್ತಿಲ್ಲ, ನೋಡೋಣ. ಬಟ್ ಫ್ಯಾಮಿಲಿಲಿ ಆ ಥರದವ್ರು ಯಾರು, ಬಟ್ ನೋಡ್ಕೊಂಡು ಹೆಜ್ಜೆ ಇಡು ಅಂತ ನಮ್ಮ ಅಕ್ಕ ತಂಗಿದ್ರು, ಅಣ್ಣ ತಮ್ಮಿದ್ರು ಅವ್ರು ಹೇಳ್ತಾರೆ. ಅದು ನೋಡ್ಕೊಂಡು ನಾವು ಫಾಲೋ ಮಾಡ್ತೀವಿ.